ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಯಾವ ರೀತಿ ನೀವು ಡೊಮೇನ್ ನೇಮ್ನ ಪರ್ಚೇಸ್ ಮಾಡ್ಕೋಬೋದು ಆ್ಯಂಡ್ ಡೊಮೇನ್ ನೇಮ್ನ ಯಾವ ರೀತಿ ಸರ್ಚ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ನೀವೇನಾದರೂ ಫಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಾದ ವಿಡಿಯೋ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಂಡ್ಬಿಟ್ಟು godaddy.com ಅಂತ ಈ ಒಂದು ವೆಬ್ಸೈಟ್ನ ವಿಸಿಟ್ ಮಾಡ್ಕೊಳ್ಳಿ. ಸೊ godaddy ಅಂತೇನಿಲ್ಲ, ಭಾಳಷ್ಟು ಹೋಸ್ಟಿಂಗರ್ ಇದ್ದಾವೆ, ಬ್ಲೂ ಹೋಸ್ಟ್ ಇದ್ದಾವೆ. ಸೊ ನೀವು ಅಲ್ಲಿ ಕೂಡ ಡೊಮೇನ್ ಮತ್ತು ಹೋಸ್ಟಿಂಗ್ನ ಪರ್ಚೇಸ್ ಮಾಡ್ಕೋಬೋದು. ಬಟ್ ನಾನು godaddyನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಫೈಂಡ್ ಯುವರ್ ಪರ್ಫೆಕ್ಟ್ ಡೊಮೇನ್ ಅಂತ ಕಾಣ್ತದೆ ಅಲ್ವಾ, ನಾವು ಇಲ್ಲಿ ಡೊಮೇನ್ ನೇಮ್ನ ಎಂಟರ್ ಮಾಡಬೇಕು. ನಾನು ರಿಕ್ ಕನ್ನಡ ಅಂತ ಸರ್ಚ್ ಮಾಡ್ಕೊತೀನಿ. ಓಕೆ, ನಾನು ರಿಕ್ ಕನ್ನಡ ಅಂತ ಸರ್ಚ್ ಮಾಡಿದೆ. ಇವಾಗ .com ಆದರೆ ಬಂತು ನೋಡ್ರಿ, ಎಕ್ಸಾಕ್ಟ್ ಮ್ಯಾಚ್ ಇದೆ ರಿಕ್ ಕನ್ನಡ. ಓಕೆನಾ, ಒಂದು ವೇಳೆ ಮ್ಯಾಚ್ ಇರಲ್ಲ ಎಷ್ಟೊಂದು. ಇದು .in ಕೂಡ ಇದೆ. ಫಸ್ಟ್ ಇಯರ್ ಓನ್ಲಿ ವಿತ್ 3 ಇಯರ್ ಟರ್ಮ್ ಅಂತ ಇದ್ದಾವೆ. ಸೊ ಕೆಲವೊಂದು ವರ್ಷಕ್ಕೆ ಮತ್ತು ತಿಂಗಳಿಗೆ ಕೂಡ ನಿಮ್ಗೆ ಡೊಮೇನ್ ನೇಮ್ನ ಕೊಡ್ತಾರೆ. ಒಂದು ವೇಳೆ ನಮ್ಗೆ ಇವಾಗ ಡೊಮೇನ್ ನೇಮ್ ಸಿಗಂಗಿಲ್ಲ, ಇವಾಗ ರಿಕ್ ಕನ್ನಡ ಆಯಿತು, ನಾನು ಬರೀ ಕನ್ನಡ ಅಂತ ಹಾಕ್ಕೊಂತೀನಿ, kannada.com ಅಂತ ಹಾಕ್ತೀನಿ. ಈ kannada.com ಇರಲ್ಲ ನೋಡ್ರಿ, ಯಾರಾದರೂ ಪರ್ಚೇಸ್ ಮಾಡಿರ್ತಾರೆ ಆಲ್ರೆಡಿ, ನೋಡ್ತಿರ್ಬೋದು. ಡೊಮೇನ್ ಟೇಕನ್ ಅಂತ ಕಾಣ್ತದೆ ಅಲ್ವ ಇಲ್ಲಿ. ಸೊ ಈ ಒಂದು ಡೊಮೇನ್ನ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಕನ್ನಡ online.in ಅಂತ ಕಾಣ್ತದೆ ಅಲ್ವ, ಇದನ್ನು ಪರ್ಚೇಸ್ ಮಾಡಿಲ್ಲ. ಇದೊಂದು ಗ್ರೇಟ್ ಆಲ್ಟರ್ನೇಟಿವ್ ಅಂತ godaddy ಅವರು ರೆಕಮೆಂಡ್ ಮಾಡಿದ್ದಾರೆ. ಸೊ ನಮ್ಗೆ ಎಕ್ಸಾಕ್ಟಾಗಿ ನೀವೊಂದು ಬಿಸ್ನೆಸ್ ಮೇಲೆ ನೀವು ಸರ್ಚ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಇಲ್ಲಿ ಕೀವರ್ಡ್ ಇಲ್ಲೊಂದು ಕಾಣ್ತಿದೆ ಅಲ್ವಾ, ಥೀಮ್ isl.com ಡೊಮೇನ್ ನೇಮ್ ಜನ್ರೇಟರ್ ಅಂತ. ಇಲ್ಲಿ ಭಾಳಷ್ಟು ವೆಬ್ಸೈಟ್ ಸಿಗುತ್ತೆ ಡೊಮೇನ್ ನೇಮ್ ಜನ್ರೇಟ್ ಆಗೋಕ್ಕೆ. ಯಾವುದಾದ್ರೂ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ನಮ್ದು ಯಾವ ಬಿಸ್ನೆಸ್ ಅಂದರೆ ಒಂದು ಗೇಮಿಂಗ್ ಚಾನಲ್ ಅಂದ್ಕೊಡೋಣ, ಅಂದರೆ ಗೇಮ್ಸ್ ಅಂತ ಅನ್ಕೊತೀನಿ. ಬರೀ ಗೇಮ್ಸ್ ಅಂತ ಒಂದು ಕೀವರ್ಡ್ನ ಟೈಪ್ ಮಾಡಿಬಿಟ್ಟು ಸರ್ಚ್ ಡೊಮೇನ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ಬರ್ತಾ ನೋಡ್ರಿ, ಗೇಮಿಂಗ್ ರಿಲೇಟೆಡ್ ಕೆಲವೊಂದು ಯಾವನ್ನ ನೇಮ್ಸ್ ಅನ್ನೋದು ಆಟೋಮೆಟಿಕ್ ಜನ್ರೇಟ್ ಆಗುತ್ತೆ. ಇಲ್ಲಿ gamestech.info ಆಗಿರಲಿ, ಮತ್ತು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬಂದರೆ ಗೇಮ್ಸ್ ಫಾರ್ ಯು ಬ್ಲಾಗ್, topgames.blog ಅಂತ. ಸೊ ವ್ಯೂ ಡೀಟೇಲ್ಸ್ ಮೇಲೆ ಹೋಗ್ಬಿಟ್ಟು topgames.blog ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ನೋಡೋಣ ಅವೈಲೇಬಲ್ ಇದೆನಾ ಇಲ್ವಾ ಅಂತ. ಓಕೆ, ಎಕ್ಸಾಕ್ಟ್ ಮ್ಯಾಚ್ ಇದೆ. ಸೊ ಈ ಒಂದು ಡೊಮೇನ್ ಅನ್ನೋದು ಇದೆ, ನೀವು ಪರ್ಚೇಸ್ ಕೂಡ ಮಾಡ್ಕೋಬೋದು. ಇವಾಗ topgames.com ಅಂತ ಸರ್ಚ್ ಮಾಡ್ತೀನಿ, ಅದು ಬ್ಲಾಗ್ ಆಯಿತು. ಇಲ್ಲಿ .com ಅಂತ ಸರ್ಚ್ ಮಾಡಿದರೆ ಇದು ತೊಗೊಂಡಿದ್ದಾರೆ. ಓಕೆ, ಇದು ಕೂಡ ತೊಗೊಂಡಿದ್ದಾರೆ. ಸೊ .com ಬದಲು .in. ಓಕೆ, .in ಇದೆ ನೋಡಿರಿ. ಇಲ್ಲ, co.in ಇದೆ. ಇವಾಗ ಬರೀ .in ಅಂತ ಸರ್ಚ್ ಮಾಡ್ಕೊತೀನಿ. ಇದು ಪರ್ಚೇಸ್ ಮಾಡ್ಯಾರೋ ಇಲ್ಲ ಗೊತ್ತಿಲ್ಲ. .in ಇದು ಕೂಡ ತೊಗೊಂಡಿದ್ದಾರೆ ಬೇರೆಯವರು. ಸೊ ಈ ರೀತಿ ನೀವು ಡೊಮೇನ್ನ ಸರ್ಚ್ ಮಾಡ್ಬೋದು. ಸೊ ಒಂದು ವೇಳೆ ಐಡಿಯಾ ಇಲ್ಲಪ್ಪ ಯಾವ ರೀತಿ ಅಂತಂದರೆ ಇಲ್ಲಿ ಈ ಒಂದು ವೆಬ್ಸೈಟ್ಸ್ ಇದ್ದಾವೆ, ಸಾಕಷ್ಟು ವೆಬ್ಸೈಟ್ಸು. ಇದರೊಂದು ಈ ಒಂದು ವೆಬ್ಸೈಟ್ನ ಹೆಲ್ಪ್ ಇಂದ ನೀವು ನಿಮ್ಮ ಒಂದು ಡೊಮೇನ್ನ ಪರ್ಚೇಸ್ ಮಾಡ್ಕೋಬೋದು ಸರ್ಚ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.